ಸಾಕು. ವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಚಿ ವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಹೇಳುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣದ ದಿನ ಪರಮ ಪವಿತ್ರವಾಗಿರತಕ್ಕಂತಹ ಒಂದೊಂದು ದಿನವೂ ಕೂಡ, ನವರಾತ್ರಿಯಲ್ಲಿ ಒಂದೊಂದು ದಿನವೂ ಕೂಡ ಪರಮ ಪವಿತ್ರವಾಗಿರತಕ್ಕಂತಹ ದಿನವೇ. ನಿನ್ನೆಯ ದಿವಸ ಭೃಗು ಋಷಿಗಳ ಪಾದತಾಡನದಿಂದ ಮಹಾತಾಯಿ ಲಕ್ಷ್ಮೀದೇವಿ ಏನ್ ಮಾಡಿದ್ಲು, ನಾನು ಇಲ್ಲಿ ಇರೋದಿಲ್ಲ, ನಾನು ಹೊರಟು ಹೋಗ್ತೇನೆ ಅಂತ ಹೇಳಿ, ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷಿಣಾವರ ಜನ್ಮನ ಮದಾಲಿಂಗನ ಸ್ಥಳೇ ದೇವ ಪಾದೇ ನೈವ ಜಗತ್ಪತೆ. ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಕೇಳಿದ್ರೆ, ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ಈ ರೀತಿಯಾಗಿ ಪ್ರೇಮ್ಣ ಕಲಹಂ ಕೃತ್ವಾ ಹರಿಣಾ ಸಹ, ಪರಮಾತ್ಮನ ಜೊತೆಗೆ ಪ್ರೀತಿಯ ಜಗಳವನ್ನ ಆಡಿ, ರಮಾ ಜಗಾಮ ತತ್ಕ್ಷೇತ್ರಂ ಕರವೀರಪುರಂ ಪ್ರತಿ, ಕರವೀರಪುರವನ್ನ ಕುರಿತು ಹೊರಟರು ಅಂತ ನಿನ್ನೆ ನಾವು ಕೇಳಿದೆವು. ಇವತ್ತಿನ ದಿವಸ ಪರಮಾತ್ಮ ಕೂಡ ಯೋಚನೆ ಮಾಡಿದ್ದಂತೆ ಏನು ಅಂತ, ಯದಾಗತ ಮಹಾಲಕ್ಷ್ಮಿ ತದಾ ನಾರಾಯಣೋ ಹರಿಃ ಅಷ್ಟಾವಿಂಶತಿತಮೇ ಪ್ರಾಪ್ತೆ ದ್ವಾಪರಾಂತೆ ಕಲೋ ಯುಗೇ ಯಸ್ಮಿನ್ ದೇಶ ಯದಾ ಪ್ರೇಮಃ ಕಲಹೋ ಸ್ಯಾತ್ ಪ್ರಶಾಮ್ಯತಿ ಕರ್ಮಣ ಏನ ಚ ಯಥಾ ತತ್ತಥಾ ಚ ಕರೋಮ್ಯಹಂ ಇತಿ ಸಂಕಲ್ಪ್ಯ ಗೋವಿಂದ. ಇಂತಹ ಪರಮಾತ್ಮ ಏನ್ ಮಾಡಿದರಂತೆ, ಯಾವಾಗ ಲಕ್ಷ್ಮೀ ದೇವಿ ಕೊಲ್ಲಾಪುರಕ್ಕೆ ಹೊರಟು ಹೋದ್ಲೋ ಆಗ ಭಗವಂತನು ಕೂಡ ಸಂಕಲ್ಪವನ್ನ ಮಾಡಿದ್ದಂತೆ, ಅವಳು ಇಲ್ದೇ ಇದ್ದ ಮೇಲೆ ನಾನೇನ್ ಮಾಡೋದು, ನಾನು ಕೂಡ ಹೋಗ್ತೇನೆ ಅಂತ ಹೇಳಿ, ಎಲ್ಲಿಗೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಆವಾಗ ಹೇಳ್ತಾ ಇದ್ದಾರೆ, ವೈಕುಂಠವನ್ನ ಬಿಟ್ಟು ಸ್ವಾಮಿ ಪುಷ್ಕರಣ ತೀರಕ್ಕೆ ಬಂದ. ಸ್ವಾಮಿ ಪುಷ್ಕರಣಿಗಲ್ಲ, ಸ್ವಾಮಿ ಪುಷ್ಕರಣಿ ತೀರೆ ಅಲ್ಲಿಗೆ ಬಂದ. ಏನಿದ್ರ ಅರ್ಥ ಅಂತಂದ್ರೆ, ತುಂಬಾ ವಿಷಯಗಳನ್ನ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಮೊದಲನೇದಾಗಿ ಸಾಮಾನ್ಯವಾದ ಅರ್ಥ ಏನು, ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತ. ಮಾಯಾವಿಯಾದ ಪರಮಾನಂದ ಭರಿತನಾದ ಸ್ವಾಮಿ ವೈಕುಂಠವನ್ನ ಬಿಟ್ಟು ಭೂಲೋಕಕ್ಕೆ ಬಂದ ಅಂತ. ಇಲ್ಲಿ ಮಾಯಾವಿ ಅನ್ನುವ ಶಬ್ದಕ್ಕೆ ಏನ್ ಅರ್ಥ ಅಂದರೆ, ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವ್ಯಾಖ್ಯಾನವನ್ನ ಮಾಡುವಾಗ ಮಾಯಾ ಶಬ್ದಕ್ಕೆ ತವ ಇಚ್ಛಾ ಅಂದ್ರೆ ಭಗವಂತನ ಇಚ್ಛೆಯೇ ಮಾಯಾ. ಅಂದರೆ ದೈತ್ಯರನ್ನ ಮೋಹಗೊಳಿಸುವಂತಹ ಭಗವಂತನ ಇಚ್ಛೆ ಇದೆಯಲ್ಲ, ಅಂತಹ ಮಾಯ, ಅಂತಹ ಮಾಯಾವಿ. ನೋಡುವಾಗ ಏನು, ಹೆಂಡತಿ ಜೊತೆಗೆ ಜಗಳಾಡ್ಕೊಂಡು ಊರಿಗೆ ಇಳಿದು ಬಂದ್ಬಿಟ್ಟ ಅನ್ನುವ ಹಾಗೆ ಮಾಯಾವಿ. ಇಂತಹ ಇಚ್ಛೆ ಉಳ್ಳ ಮಾಯಾವಿ ಅವನು ಏನು ಅಂದ್ರೆ ಪರಮಾನಂದಂ ಅಂದ್ರೆ ಪರಿಪೂರ್ಣವಾದ ಆನಂದ ಉಳ್ಳಂತಹ ಭಗವಂತ. ಉತ್ತಮವಾದ ವೈಕುಂಠವನ್ನು ಅಂದ್ರೆ ಬಿಟ್ಟು ಬರೋದು ಅಂದ್ರೆ ಏನರ್ಥ, ತಾನು ಇರುವ ಜಾಗವೇ ವೈಕುಂಠ ಎಂಬುದಾಗಿ ತಿಳಿದ ಅಂತ ಅರ್ಥ ಅಂತ ಹೇಳಿ ವ್ಯಾಖ್ಯಾನಕಾರರು ಅದಕ್ಕೆ ಅದ್ಭುತವಾದ ಅರ್ಥವನ್ನ ಬರೀತಾರೆ. ಯಾಕೆ ವೈಕುಂಠ, ತಾನು ಇರುವ ಸ್ಥಳವೇ ವೈಕುಂಠವಾಗ್ಬೇಕಾದ್ರೆ ವೈಕುಂಠದಲ್ಲಿ ಇರೋದೆಲ್ಲ ಇರ್ಬೇಕಲ್ಲ. ವೈಕುಂಠ ಎಲ್ಲಿ, ಭೂಲೋಕ ಎಲ್ಲಿ, ಅಜಗಜಾಂತರ ವ್ಯತ್ಯಾಸ ಅಲ್ವಾ ಅಂದ್ರೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ. ಎಲ್ಲಿಗೆ ಬಂದ ಭೂಲೋಕದಲ್ಲಿ ಅಂದ್ರೆ, ಗಂಗಾಯ ದಕ್ಷಿಣೇ ದೇಶ, ಗಂಗಾಯಾ ದಕ್ಷಿಣೇ ದೇಶೆ ಯೋಜನಾ, ಗಂಗಾಯಾಂ ದಕ್ಷಿಣೆ ಯಾರೋ ಡಿಸ್ಟರ್ಬ್ ಮಾಡ್ಬಾರಮ್ಮ. ಸತ್ಯವಾಣಿ ಅಂತ ನೋಡಮ್ಮ, ಯಾರು ದಯವಿಟ್ಟು ಮಾಡ್ಬಾರಮ್ಮ.
ದಯವಿಟ್ಟು ಪ್ರಾರ್ಥನೆ ಮಾಡುತ್ತಮ್ಮ ತಮಗೆ. ದಯವಿಟ್ಟು ಹಾಗೆ ಮಾಡಬೇಡ್ರಮ್ಮ, ಮಧ್ಯದಲ್ಲಿ ಮಾತಾಡ್ಬೇಡ್ರಮ್ಮ, ಆಫ್ ಮಾಡ್ಕೊಂಡು ಮಾತಾಡ್ರಮ್ಮ. ಸ್ವರ್ಣ ಮುಖರಿ ನಾಮ ನದೀನಾಂ ಪ್ರವರ ನದಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಸ್ವರ್ಣ ಮುಖರಿ ನದಿ ಹತ್ರ ಬಂದ ಅಂತ. ಗಂಗಾಯ ದಕ್ಷಿಣೇ ದೇಶೆ, ಗಂಗೆಯಿಂದ ದಕ್ಷಿಣ ಭಾಗದಲ್ಲಿದೆ, 100 ಯೋಜನ ದೂರದಲ್ಲಿ. ಯೋಜನಾನಾಂ ಶತತ್ರಯೇ ಅಂದ್ರೆ 3 ಯೋಜನ ದೂರ. ಅದಕ್ಕೆ ಸ್ವರ್ಣಮುಖರಿ ನಾಮ ನದೀನಾಂ ಪ್ರವರ, ಸ್ವರ್ಣಮುಖರಿ ಎಂಬತಕ್ಕಂತ ಹೆಸರಿನ ನದಿಯ ಹತ್ತಿರ ಬಂದ ಅಂತ ಉಂಟು. ಏನಿದು, ಎಲ್ಲಿದೆ ಅಂತ ಕೇಳಿದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ, ಆ ಬೆಟ್ಟದ ಮೇಲೆ ಒಟ್ಟು 66 ಕೋಟಿ ತೀರ್ಥ ಇದೆ. ವ್ಯಾಖ್ಯಾನಕಾರರು ಎಷ್ಟು ಅದ್ಭುತವ. ಇಲ್ಲದಿದ್ರೆ ಪರಮಾತ್ಮ ವೈಕುಂಠವನ್ನ ಬಿಟ್ಟು ಭೂಲೋಕದಲ್ಲಿ ಸ್ವರ್ಣಮುಖರಿ ನದಿಯ ಹತ್ತಿರ ಬರ್ಬೇಕಾದ್ರೆ, ವಾಸ ಮಾಡ್ಬೇಕಾದ್ರೆ, ಸ್ವರ್ಣಮುಖರಿ ನದಿಯ ದಂಡೆಯಲ್ಲಿ ವಾಸ ಮಾಡ್ಬೇಕಾದ್ರೆ ಆ ಜಾಗ ಎಂತಹದ್ದು ಆ ಬೆಟ್ಟ ಅಂತಂದ್ರೆ 66 ಕೋಟಿ ತೀರ್ಥಗಳಿದೆಯಂತೆ. 66 ಕೋಟಿ ತೀರ್ಥಗಳು. ಅವುಗಳಲ್ಲಿ 1008 ತೀರ್ಥ ಶ್ರೇಷ್ಠವಾದದ್ದಂತೆ. ಅದರಲ್ಲಿಯೂ ಕೂಡ 108 ಇನ್ನೂ ಶ್ರೇಷ್ಠ ಅಂತೆ. ಅದರಲ್ಲಿಯೂ 60 ತೀರ್ಥಗಳು ಅತ್ಯಂತ ಶ್ರೇಷ್ಠ ಅಂತೆ. ಅದರಲ್ಲಿಯೂ 6 ತೀರ್ಥ ಅತಿ ಅದ್ಭುತವಾದದ್ದು. ಯಾವುದದು? ಸ್ವಾಮಿ ಪುಷ್ಕರಣಿ, ಆಕಾಶಗಂಗೆ, ಪಾಪ ವಿನಾಶಿನಿ, ಪಾಂಡುತೀರ್ಥ, ಕುಮಾರಧಾರ, ತುಂಬುರು ತೀರ್ಥ ಅಂತ 6 ತೀರ್ಥಗಳು ಅತ್ಯಂತ ಪರಮ ಪವಿತ್ರ ಅಂತ ಹೇಳ್ತಾರೆ. ಇದು ಬೆಟ್ಟದ ಕೆಳಗಡೆ ಇನ್ನು ನೋಡಿದ್ರೆ ಪದ್ಮ ಸರೋವರ ಇದೆ, ಕಪಿಲ ತೀರ್ಥ ಇದೆ, ಇಂತಹ 17 ತೀರ್ಥಗಳಿದೆ. ಪದ್ಮಾವತಿಯ ದೇವಸ್ಥಾನದ ಸುತ್ತಮುತ್ತ ಒಟ್ಟು 17 ತೀರ್ಥಗಳಿದೆ ಅಂತ. ಇದು ಶುಕಾಚಾರ್ಯರ ಊರು, ಅದಕ್ಕೆ ಶ್ರೀ ಶುಕಾಚಾರ್ಯರ ಊರು ಅಂತ. ಅದು ಏನಾಗೋಯ್ತು, ಶ್ರೀ ಅನ್ನೋದು ತಿರು ಅಂತ ಮಾಡಿದ್ರು. ಅದು ಏನಾಯ್ತು, ತಿರು, ಅದು ಶುಕಾಚಾರ್ಯರು ಅಂತ ಇದೆ. ಆ ಕಾ ಹೋಗಿ ತಮಿಳ್ನಲ್ಲಿ ಏನಾಗಿದೆ, ಶ ಅಂತ ಆಗೋಗಿದೆ. ತಿರುಚಾನೂರು ಅಂತ ಆಗಿದೆ. ಕಕಾರಕ್ಕೆ ಚಕಾರವನ್ನ ಹಾಕಿ ಹೇಳುವಂತಹದ್ದು ತಮಿಳ್ನಲ್ಲಿ ಅಭ್ಯಾಸ. ಶ್ರೀ ಶುಕಾಚಾರ್ಯರ ಊರು ಹೋಗಿ ತಿರುಚಾನೂರು ಅಂತ ಆಗಿ ಹೋಗಿದೆ. ಆದ್ದರಿಂದ ಸ್ವರ್ಣಮುಖರಿ ನದಿ ಅಲ್ಲಿ ಹರಿತದೆ. ಎಷ್ಟು ಅಂದ್ರೆ ಹೊಂಬಣ್ಣದ ನೀರು ಹೊಂದಿದೆ. ಆ ನೀರು ಹೇಗಿದೆ ಅಂದ್ರೆ ಬಂಗಾರದ ಬಣ್ಣ, ಅದು ಬೆಳಗಿನ ಜಾವದ ಸೂರ್ಯೋದಯದ ಬಣ್ಣ. ಹೀಗೆ ಸು ಅಂತಂದ್ರೆ ವರ್ಣ, ಭಗವತ್ ಶಾಸ್ತ್ರವನ್ನ ಓದತಕ್ಕಂತ ಭಾಗ್ಯ ಅಂತ ಅರ್ಥ. ಅಂತ ಭಾಗ್ಯವನ್ನು ಕೊಡತಕ್ಕಂತಹದ್ದು. ಇದಕ್ಕೆ ಒಂದು ಇತಿಹಾಸವನ್ನ ಹೇಳ್ತಾರೆ ವ್ಯಾಖ್ಯಾನಕಾರರು. ಏನು ಅಂತಂದ್ರೆ, ಹಿಂದಕ್ಕೆ ಪಾರ್ವತಿ ರುದ್ರದೇವರನ್ನ ಮೆಚ್ಚಿಸಿ ವಿವಾಹವಾಗಬೇಕು ಅಂತ ಹೊರಟಾಗ ರುದ್ರದೇವರು ಹಿಮಾಲಯದ ಔಷಧಿ ಪ್ರಸ್ಥ ಅಂತ ಒಂದು ಭಾಗವನ್ನ ಆರಿಸಿಕೊಂಡ್ರು. ಏನೋ ಆ ಹಿಮಾಲಯ ತೊಪ್ಪಲ್ನಲ್ಲಿರತಕ್ಕಂತಹ ಔಷಧಿ ಪ್ರಸ್ಥ ಎಂಬತಕ್ಕಂತ ಜಾಗವನ್ನ ರುದ್ರದೇವರು ತಮ್ಮ ವಿವಾಹಕ್ಕಾಗಿ ಜಾಗವನ್ನ ಆರಿಸಿಕೊಂಡ್ರು. ಆಗ ಏನಾಯ್ತು, ಈ ಶಿವ ಪಾರ್ವತಿಯರ ವಿವಾಹಕ್ಕೆ ಏನು ಸ್ಥಾವರ ಜಂಗಮ ಸಮೇತವಾಗಿರತಕ್ಕಂಥ ಇಡೀ ಪ್ರಪಂಚ ನೆರೆದಿತ್ತು. ಆ ಮಹಾರುದ್ರದೇವರ ವಿವಾಹವನ್ನ ನೋಡಬೇಕು, ಗಿರಿಜಾ ಕಲ್ಯಾಣವನ್ನ ನೋಡಬೇಕು ಅಂತ ಹೇಳಿ ಸೇರಿದಾಗ ಏನಾಯಿತು ಅಂದ್ರೆ, ಎಲ್ಲ ಕೋಟಿ ದೇವತೆಗಳು ಒಂದು ಕಡೆ ಯಾವಾಗ ಸೇರಿದ್ರೋ ಆ ಭೂಮಿಯ ಸಮತೋಲನ ತಪ್ಪಿ ಹೋಗಿ ಏನಾಯಿತು ಅಂದ್ರೆ ಜನರಿಗೆ ಭಯ ಉಂಟಾಯಿತು. ಯಾಕೆ ಅಂದ್ರೆ ದಕ್ಷಿಣ ದಿಕ್ಕಿನ ಜಾಗ, ಉತ್ತರ ದಿಕ್ಕಿನಲ್ಲಿ ಏನು ಔಷಧಿ ಪ್ರಸ್ಥ ಎಂಬತಕ್ಕಂಥ ಜಾಗ ಇದೆ, ಅಲ್ಲಿ ವಿವಾಹವನ್ನ ಮಾಡಿಕೊಳ್ಳುವಾಗ ದಕ್ಷಿಣ ದಿಕ್ಕು ಮೇಲೆ ಬಂದ್ಬಿಡ್ತು. ಆವಾಗ ಇಲ್ಲಿದ್ದಂತಹ ಜನರಿಗೆ ತೊಂದರೆ ಆಯಿತು. ಆ ಕ್ಷಣದಲ್ಲಿ ರುದ್ರದೇವರು ಆಜ್ಞೆ ಮಾಡ್ತಾರೆ ಅಗಸ್ತ್ಯರಿಗೆ, ಹೇ ಅಗಸ್ತ್ಯ, ನೀನು ಹೋಗು, ಆ ಸಮತೋಲನ ತಪ್ಪಿರುವಂತಹ ದಕ್ಷಿಣ ಭಾಗ ಇದೆಯಲ್ವಾ, ಅಲ್ಲಿ ನೀ ಹೋಗು, ಅದನ್ನ ಸಮತೋಲನವನ್ನ ಸರಿ ಮಾಡು ಅಂತ. ಅದಕ್ಕೆ ಹೇಳ್ತಾರೆ, ತದುಭವ ಸಾಮ್ಯಕರಣೆ ತ್ವಂ ಅರ್ಹಸಿ ಮಹಾಮತೆ ಆಗತೇತು ಸಮಸ್ತೇಶು ಸ್ನಾತವ್ಯಂ ಭವತಾಪಿಚ. ಅಗಸ್ತ್ಯರು, ಹಾಗಾದ್ರೆ ನಾನು ಹೋಗ್ತೇನೆ ಸ್ವಾಮಿ, ನಿಮ್ಮ ಆಜ್ಞೆ, ಆದರೆ ನನಗೆ ನಿಮ್ಮ ಕಲ್ಯಾಣವನ್ನ ನೋಡುವ ಭಾಗ್ಯ ತಪ್ಪಿ ಹೋಗುತ್ತಲ್ಲ ಅಂತ ಕೇಳ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ನಾನು ವಿವಾಹಾನಂತರದಲ್ಲಿ ಪುನಃ ನನ್ನ ಕಲ್ಯಾಣ ಮೂರ್ತಿಯನ್ನ ನಿನಗೆ ತೋರಿಸಿ ಸಮಾಧಾನ ಪಡಿಸ್ತೇನೆ. ಈಗ ಇಷ್ಟು ಜನರು ಕಲ್ಯಾಣವನ್ನ ನೋಡ್ಲಿಕ್ಕೆ ನಿನ್ನ ಸಹಾಯ ಬೇಕು ಅಂತ. ಮೂರ್ತಿಂ ಪ್ರದರ್ಶಯಿಷ್ಯಾಮಿ ಯತ್ರ ತಿಷ್ಠತಿ ತತ್ರತೇ, ನೀ ಎಲ್ಲಿರ್ತೀವಿ ಅಲ್ಲೇ ತೋರಿಸ್ತೇನೆ ನಡಿ ಅಂತ. ಹೀಗೆ ಶಿವನ ಆದೇಶದಂತೆ ದಕ್ಷಿಣ ದಿಕ್ಕಿಗೆ ಬಂದ್ರು ಅಗಸ್ತ್ಯರು. ಬಂದಾಗ ಅಲ್ಲಿಯೇ ಒಂದು ಪರ್ವತ ನೋಡಿದ್ರು.
ಆ ಪರ್ವತವನ್ನ ಏರಿದ್ರು. ಆ ಪರ್ವತದಲ್ಲೇ ವಾಸ ಮಾಡಬೇಕು ಅಂತ ಒಂದು ಆಶ್ರಮವನ್ನ ಕಟ್ಟಿಕೊಂಡ್ರು. ಯಾರು? ಅಗಸ್ತ್ಯರು. ಆಗ ಅಗಸ್ತ್ಯರು ವಾಸ ಮಾಡಿರ್ತಕ್ಕಂತ ಪರ್ವತವೇ ಅಗಸ್ತ್ಯ ಪರ್ವತ ಅಂತ ಆಯಿತು. ಆವಾಗ ಪ್ರಶಾಂತ ಸೌಭಗ ಸಮನ್ವಿತೋದ್ರಿ ಅಗಸ್ತ್ಯ ಶೈಲಸ್ಯಾಖ್ಯ ಯಮಾಸಸಾದ. ಅವರು ಭಗವಂತನ ಧ್ಯಾನ ಮಾಡ್ತಾ ಇದ್ರು ಆ ಅಗಸ್ತ್ಯ ಪರ್ವತದಲ್ಲಿ. ಮಾಡುವಾಗ ಈ ಪ್ರದೇಶ ಸೋಪಿಸೋದಿಲ್ಲ, ನದಿ ಇರಬೇಕು, ನದಿ ಇದ್ರೆ ಮಾತ್ರ ಕಲ್ಯಾಣ ಉಂಟಾಗುತ್ತೆ ಅಂತ ಹೇಳಿ ಲೋಕಹಿತಕ್ಕಾಗಿ ಇಲ್ಲೊಂದು ನದಿಯನ್ನ ತರುವಂತವನಾಗು ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನದಿ ಹೀನೋಕ್ಯಯಂ ದೇಶ ಪ್ರಸಿದ್ಧೋಪಿ ನ ಶೋಭತೆ ಅನಧಿಕೆ ಜನಪದೇ ವಸಾತ್ ಅಜನನಂ ಪರಂ. ಆವಾಗ ಭರದ್ವಾಜಾದಿಗಳ ಋಷಿಗಳ ಪ್ರಾರ್ಥನೆನೂ ಜೊತೆಗೆ ಸೇರ್ಕೊಂಡಿತ್ತು. ಹಾಗಾಗಿ ಅತೀ ಉಗ್ರವಾಗಿರತಕ್ಕಂತ ತಪಸ್ಸನ್ನ ಮಾಡಿದ್ರು. ಅವ್ರು ಹೇಗೆ ಅಂದ್ರೆ ಆಹಾರ ನೀರುಗಳನ್ನ ಬಿಟ್ಟು ಪಾಷಾಣದಂತೆ ನಿಂತು ಬಿಟ್ರಂತೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಏನು ಬೇಕು ಅಂತ ಕೇಳಿದಾಗ ಭೂಮಿಯನ್ನು ಸಮೃದ್ಧಿ ಮಾಡುವ ಒಂದು ನದಿ ಈ ಪ್ರದೇಶಕ್ಕೆ ಬರ್ಲಿ ಅಂತ. ಆಗ ಬ್ರಹ್ಮದೇವರು ಗಂಗೆಗೆ ಆಜ್ಞೆ ಮಾಡ್ತಾರಂತೆ, ಹೇ ಗಂಗೆ, ಲೋಕೋಪಕಾರಕ್ಕಾಗಿ ನೀನು ಒಂದು ರೂಪದಿಂದ ಇಲ್ಲಿ ಕಾಣಿಸಿಕೋ ಅಂತ ಹೇಳಿದಾಗ ಬ್ರಹ್ಮದೇವರ ಆದೇಶದಂತೆ ಗಂಗೆ ಅಗಸ್ತ್ಯರನ್ನ ಹಿಂಬಾಲಿಸಿಕೊಂಡು ಹೋಗ್ತಾಳೆ. ಸ್ವಾಮಿ ಎಲ್ಲಿಗೆ ಬರ್ಬೇಕು ಹೇಳಿ ಅಂತ ಗಂಗೆ ಹೇಳ್ತಾಳಂತೆ. ಆಗ ಅಗಸ್ತ್ಯರು ಅವಳನ್ನು ಕರ್ಕೊಂಡು ಬರ್ತಾರೆ. ಹೀಗೆ ಬರ್ತಾ ಇರುವಾಗ ಆಚಾರ ಮ್ಯೂಟ್ ಆಗಿದೆ. ಆಚಾರ ಮ್ಯೂಟ್ ಆಗಿದೆ. ಆವಾಗ ಗಂಗೆಯ ಅಂದ್ರೆ ಬ್ರಹ್ಮದೇವರ ಆದೇಶದಂತೆ ಗಂಗೆ ಅಗಸ್ತ್ಯರನ್ನ ಹಿಂಬಾಲಿಸಿ ಹೋಗ್ತಾ ಇರುವಾಗ ವಾಯುದೇವರು ಇದನ್ನ ನೋಡಿ ಖುಷಿಯಿಂದ ಕರೀತಾರೆ. ಸ್ವರ್ಣಮುಖರಿ ಅಂತ ಹೇಳಿ ವಾಯುದೇವರ ಬಾಯಿಯಿಂದ ಮೊಟ್ಟ ಮೊದಲ ಬಾರಿಗೆ ಸ್ಮರಣ ಮಾಡಿದ್ರು. ಅದಕ್ಕೆ ಸ್ವರ್ಣಮಿವ ಲೋಕಾನಾಂ ಭಾಗದೇಯಾಧಿಕಂ ನದಿಂ ನೀತಾ ಭುವನಮಗಸ್ತೇನ ಮುಖರಿ ಕೃತಧಿಂಗ್ಮುಖಾಹ ವಿಷಾ ಸುವರ್ಣ ಮುಖರಿ ಸರಿತ್ಸು ಮಹಾಫಲಾಹ ಅಂತ ಹೇಳಿ ಅದನ್ನ ಕರೀತಾರೆ. ಕುಲ್ಯ ಅಂತ ಒಂದು ನದಿ, ಸ್ವರ್ಣಮುಖರಿ ಅಂತ ಒಂದು ನದಿ. ಎರಡು ನದಿಗಳ ಮಧ್ಯದಲ್ಲಿ ಬ್ರಹ್ಮಶಿಲಾ ಅಂತ ವಿಶೇಷ ಗದಾಧರನ ಸನ್ನಿಧಾನದಿಂದ ಕೂಡಿರುವಂತಹದ್ದು ಒಂದು ಬ್ರಹ್ಮಶಿಲಾ ಅಂತ. ಅಂದ್ರೆ ಕುಲ್ಯ ನದಿ ಮತ್ತು ಸ್ವರ್ಣಮುಖರಿ ನದಿಯ ಮಧ್ಯದಲ್ಲಿ ಒಂದು ಪರ್ವತ, ಆ ಪರ್ವತದಲ್ಲಿ ಒಂದು ದೊಡ್ಡ ಶಿಲಾ ಬ್ರಹ್ಮಶಿಲಾ ಅಂತ ಕರೀತಾರೆ. ಆಶ್ಚರ್ಯ ಏನು ಅಂದ್ರೆ ಮಧ್ವ ಕಂಟಕೋದ್ಧಾರ ಅಂತ ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಬರೀತಾರೆ ಶ್ರೀಮದಾಚಾರ್ಯರು ಈ ಯಾವ ಬ್ರಹ್ಮ ಶಿಲಾ ಸ್ಥಳ ಏನಿದೆ ಅಂದ್ರೆ ಕುಲ್ಯ ನದಿ ಮತ್ತು ಸ್ವರ್ಣಮುಖರಿ ನದಿ ಎರಡರ ಮಧ್ಯದಲ್ಲಿ ಶ್ರೀಮದ್ ಆಚಾರ್ಯರು ಚಾತುರ್ಮಾಸ್ಯವನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಯತಿರೂಪೋ ಮಾತರಿಶ್ವ ಅಷ್ಟಾವಿಂಶತಿತಮೇ ಕಲು ಅವತೀರ್ಯ ವಸಸ್ತ್ಯತ್ರ ಮಧ್ವಾನಾಮ ವರಂ ವಿಭೋಹೋ ತತ್ ಸ್ಥಾಪಿತಾಲಯೇ ಪುಣ್ಯೆ ಚಾತುರ್ಮಾಸ್ಯಂಕರಿಷ್ಯತಿ ಅಂತ ಮುಂಚೆನೆ ಬರೆದಿಟ್ಟು ಬಿಟ್ಟಿದ್ರು. ಮತ್ತು ಆಚಾರ್ಯರು ಇಲ್ಲಿ ಬಂದು ಚಾತುರ್ಮಾಸ್ಯವನ್ನ ಮಾಡ್ತಾರೆ ಅಂತ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥದ್ದಪ್ಪ ಸ್ವರ್ಣಮುಖರಿ. ಇನ್ನೂ ಹೇಳಬೇಕು ಅಂತಂದ್ರೆ ಶುಕಾಚಾರ್ಯರು ನಮಗೆ ಯೋಗ್ಯ ಗುರುಗಳ ಸಮಾಗಮಕ್ಕಾಗಿ ಶಾಸ್ತ್ರೋಪದೇಶವನ್ನ ಸಚ್ಚಾಸ್ತ್ರೋಪದೇಶದಿಂದ ಶ್ರೀನಿವಾಸನ ಅಪರೋಕ್ಷ ಜ್ಞಾನವಾಗುತ್ತೆ ಅಂತ ತಿಳಿದುಕೊಂಡು ಸ್ವರ್ಣಮುಖರಿಗೆ ಮಾತೃಸ್ಥಾನವಾಗಿರತಕ್ಕಂತಹ ಅಂದ್ರೆ ಸ್ವರ್ಣವದಿ ಮಾತೃತಾತ್ಮಕವಾದಂತಹ ಯಾವ ಪದ್ಮ ಸರೋವರ ಇದೆ ಅಲ್ಲಿ ಕೂತುಕೊಂಡು ಲಕ್ಷ್ಮಿಯ ಸನ್ನಿಧಿಯಲ್ಲಿ ತಪಸ್ಸನ್ನ ಮಾಡ್ತಾ ಕೂತಿದ್ದಾರೆ. ಅಂದರೆ ಇವತ್ತೇನು ಪದ್ಮ ಸರೋವರ ಅಂತ ಇದೆ ಅಲ್ಲಿ ಶುಕಾಚಾರ್ಯರು ತಪಸ್ಸು ಮಾಡಿರ್ತಕ್ಕಂತ ಸ್ಥಳ. ಆಶ್ಚರ್ಯ ಅಂತಂದ್ರೆ ಹೇಗಿತ್ತು ಅಂದ್ರೆ ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ 108 ಮಾರ್ಗಗಳಿದೆಯಂತೆ. ಅದು ಸಂಗೀತ ಆಗ್ಬಹುದು, ಶಾಸ್ತ್ರ ಆಗ್ಬಹುದು, ಜಪ ಆಗ್ಬಹುದು, ತಪ ಆಗ್ಬಹುದು, ಹೀಗೆ 108 ಮಾರ್ಗಗಳು. ಈ 108 ಮಾರ್ಗಗಳಿಂದ ಭಗವಂತನನ್ನ ತಪಸ್ಸು ಮಾಡಿ ಒಲಿಸಿಕೊಳ್ಳುವಂತಹ ಏನು ಕ್ರಮಗಳಿದೆ, ಒಬ್ಬೊಬ್ಬರದು ಒಂದೊಂದು ಕ್ರಮ. ಆಗ ಶುಕಾಚಾರ್ಯರು ಆ ಪದ್ಮ ಸರೋವರದ ಸುತ್ತ ಇರತಕ್ಕಂಥವರಿಗೆಲ್ಲ 108 ಜನರಿಗೆ ಅದನ್ನ ಕೊಡ್ತಾರೆ. ಈ ಜಾಗದಲ್ಲಿ ನೀನಿದ್ದು ಸಾಧನೆ ಮಾಡು, ನೀನಿದ್ದು ಸಾಧನೆ ಮಾಡು ಅಂತ.
ಅದರಲ್ಲಿ ಸಚ್ಚಾಸ್ತ್ರವನ್ನ ಶ್ರವಣ ಮಾಡಿ ಸಚ್ಚಾಸ್ತ್ರವನ್ನ ಇನ್ನೊಬ್ಬರಿಗೆ ಸಜ್ಜನರಿಗೆ ಉಪದೇಶವನ್ನ ಮಾಡುವಂತಹ ಯಾವ ಹರಿಸರ್ವೋತ್ತಮತ್ವದ ಜ್ಞಾನವನ್ನ ತತ್ವಜ್ಞಾನವನ್ನ ಉಪದೇಶ ಮಾಡ್ಲಿಕ್ಕೆ ವಾಯವ್ಯ ಮೂಲೆಯಲ್ಲಿರತಕ್ಕಂತಹ ಜಾಗವನ್ನ ಕೊಟ್ಟಿದ್ದಾರೆ. ವಾಯವ್ಯ ಮೂಲೆಯಲ್ಲಿರತಕ್ಕಂತಹ ಜಾಗವನ್ನ ಕೊಟ್ಟಿದ್ದಾರೆ. ಅದೇ ವಾಯವ್ಯ ಮೂಲೆಯಲ್ಲಿರತಕ್ಕಂತಹ ಜಾಗ ಇವತ್ತಿನ SNSO ಸಭಾ ಅಂತೇನು ಕರೀತಾರೆ. ಅದು ಮಧ್ವಶಾಸ್ತ್ರವನ್ನ ಜಗತ್ತಿಗೆ ಉಪದೇಶ ಮಾಡ್ಲಿಕ್ಕಾಗಿ ಶುಕಾಚಾರ್ಯರು ಕೊಟ್ಟ ಜಾಗ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಶ್ರೀನಿವಾಸ ದೇವರು ತಪಸ್ಸಿಗೆ ಮೆಚ್ಚಿ ಅಂತಹ ನೋಡಿ ಶುಕಾಚಾರ್ಯರಿಗೆ ಎಂತಹ ವರವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳುವಂತಹ ವರವನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೆ ಅಂತನ್ನುವಂತ ಶ್ಲೋಕ ಬಂದಿದ್ದೆ ಅಲ್ಲಿಂದ. ಹಾಗಾಗಿ ಅದನ್ನ ಇಟ್ಟುಕೊಂಡು ಹೇಳಿದ್ರು ಆನಂದ ತೀರ್ಥ ವರತ್ವೇನ ದಾತೃತ್ವಾತ್ ವರದಾಯಿತಿ ಅಂತ ಹೇಳಿ ವ್ಯಾಖ್ಯಾನಕಾರ ಹೇಳ್ತಾರೆ. ಅಲ್ಲಿ ಎಷ್ಟು ತೀರ್ಥಗಳಿದೆ ಅಂದ್ರೆ 66 ಕೋಟಿ ತೀರ್ಥಗಳಿದೆ. ಷಷ್ಟಿ ಕೋಟಿ ತೀರ್ಥಾನಿ ಪುಣ್ಯಸ್ತತ್ರ ನಗೋತ್ತಮೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಅಂದ್ರೆ ಶೇಷಗಿರಿಯ ಇದು ಹೇಗಿದೆ ಅಂದ್ರೆ ಆ ಸರ್ವಕ್ಷೇತ್ರಮಯವಾದದ್ದು ಅಂತನ್ಲಿಕ್ಕೆ ಈ ಶೇಷಗಿರಿ ಏನಿದೆ ಆ ಶೇಷಗಿರಿಯ ಮುಖವೇ ವೆಂಕಟಗಿರಿ ಅಂತೆ. ಹಾಗೆ ಮಧ್ಯಭಾಗ ಇದೆಯಲ್ಲ ಅದು ನರಸಿಂಹಾಚಲ ಅಂತ, ಅದರ ಪುಚ್ಛ ಭಾಗ ಇದೆಯಲ್ಲ ಅದು ಶ್ರೀಶೈಲ ಅಂತ. ಈ ರೀತಿಯಾಗಿ ಆ ವರ್ಣನೆ ಮಾಡಬೇಕು ಅಂತ. ಆಗ ಇಲ್ಲಿ ಕೇಳಬಹುದು ಈ ರೀತಿಯಾಗಿ ಯಾಕೆ ಅಂತಂದ್ರೆ ನಮ್ಮ ದೇಹವೇ ಒಂದು ದೊಡ್ಡ ಪರ್ವತ. ಈ ಪರ್ವತ ಹೇಗಿರಬೇಕು ಅಂತ ಕೇಳಿದ್ರೆ ಮುಖವೇ ವೈಕುಂಠಗಿರಿ ಅಂದ್ರೆ ನಮ್ಮ ಮುಖವು ವೆಂಕಟಗಿರಿ ಆಗಿರ್ಬೇಕಂತೆ. ಹೃದಯದ ಮಧ್ಯಭಾಗ ಇದೆಯಲ್ಲ ಇದು ನರಸಿಂಹಾಚಲ ಅಂತ. ಯಾಕೆ ಅಂದ್ರೆ ಬಿಂಬರೂಪಿಯಾದ ಪರಮಾತ್ಮನಿಗೆ ನರಸಿಂಹ ಎಂಬ ಹೆಸರಿದೆ. ಹಾಗಾಗಿ ಹೃದಯ ಮಧ್ಯ ಕಮಲದಲ್ಲಿ ಬಿಂಬರೂಪನಾದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅಂದ್ರೆ ನಮ್ಮ ಮುಖ ಯಾವಾಗಲೂ ಕೂಡ ವೆಂಕಟೇಶನನ್ನ ಸ್ತೋತ್ರ ಮಾಡುವ ವೆಂಕಟಾದ್ರಿಯಾಗಿದ್ರೆ ಹೃದಯದಲ್ಲಿ ಸಂಧಿ ದೇವತೆಯಾಗಿದ್ದು ಹೃದಯದಲ್ಲಿ ಸಂಧಿಯಲ್ಲಿ ಬಿಂಬರೂಪನಾಗಿರತಕ್ಕಂಥ ನರಸಿಂಹ ಅಚಲವಾಗಿದ್ದಾನೆ, ಮಧ್ಯಭಾಗದಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಆಗ ಏನಾಯ್ತು, ಪಾದಗಳು ಶೇಷಶೈಲ ಅಂತ ಆಗತ್ತೆ. ಅಂದ್ರೆ ಶ್ರೀಶೈಲದಂತಹ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡುವ ಪಾದವಾಗಬೇಕು ಅನ್ನುವಂತಹ ಉಪದೇಶ. ಅಥವಾ ಶ್ರೀನಿವಾಸ ಸರ್ವೋತ್ತಮನಾಗಿದ್ದಾನೆ, ಎಲ್ಲದಕ್ಕಿಂತಲೂ ಮೀರಿ ನಿಂತಿದ್ದಾನೆ. ನರಸಿಂಹ ಮನುಷ್ಯರಲ್ಲಿ ಶ್ರೇಷ್ಠನಾದ ಬ್ರಹ್ಮದೇವ ಅಂತ. ನರಸಿಂಹ ಅಂದ್ರೆ ನರ ಅಂದ್ರೆ ಜೀವರಾಶಿಗಳು, ಸಿಂಹ ಉತ್ತಮ ಜೀವೋತ್ತಮರಾಗಿರತಕ್ಕಂಥ ಬ್ರಹ್ಮವಾಯುಗಳು ಅಂತ ಚಿಂತನೆ ಮಾಡಬೇಕು. ಹಾಗೆ ಭಗವಂತನ ಪಾದಗಳನ್ನ ತೊಳೆದಂತಹ ಶ್ರೀಶೈಲವಾಸಿಯಾಗಿರ್ತಕ್ಕಂಥ ರುದ್ರದೇವರು ಯಾವ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನ ತೊಳೆದರೋ ಆ ನೀರನ್ನ ತಲೆಯಲ್ಲಿ ಧರಿಸಿದಂತವ ಅಂತನ್ನುವಂತ ತತ್ವವನ್ನ ನಾವು ಉಪದೇಶ ಚಿಂತನೆ ಮಾಡ್ಕೋಬೇಕು ಅಂತ. ಸರ್ವಧಾತು ಭೂಷಿತ ಅನ್ನುವಂತ. ಹಾಗಾಗಿ ಇಂತಹ ಅನುಸಂಧಾನದಿಂದ ಆ ಪರ್ವತಗಳ ಚಿಂತನೆ ಮಾಡ್ಲಿಕ್ಕೆ ಬರುತ್ತೆ. ಆ ಪರ್ವತ ಆಮೇಲೆ ಇಂತಹ ಸ್ವರ್ಣಮುಖರಿ ನದಿಯ ದಂಡೆಗೆ ಶ್ರೀನಿವಾಸ ಬಂದ ಅಂತ ಹೇಳ್ತಾರೆ. ಆ ಸುತ್ತಮುತ್ತ ಹೇಗಿತ್ತು? ಸಾಮಾನ್ಯವಾಗಿ ನಮಗೆ ಪುರಾಣಾದಿಗಳನ್ನು ಓದುವಾಗ ಶಬ್ದಾರ್ಥಗಳನ್ನು ಓದ್ತಾ ಹೋಗ್ಬಿಡ್ತೇವೆ. ಆದ್ರೆ ಆ ಪುರಾಣಗಳ ನಿಜವಾದ ಒಳತಿರುಳೆ ಅರ್ಥ ಆಗೋದಿಲ್ಲ. ಆವಾಗ ಹೇಳ್ತಾರೆ ಹೇಗಿತ್ತು ಅಂತ ಕೇಳಿದ್ರೆ ಪಿಚು ಮಂದೈಹಿ ಪಾರಿಜಾತೈಹಿ ತಿಂತ್ರಿಣಿ ಜಂಬು ಮಂಡಲೈಹಿ ಧವಲೈಶ್ಚಂದನೈಶ್ಚೂತ್ರೈಃ ಕೃಷ್ಣಗಾರು ವಿರಾಜಿತಃ ತಾಲಹಿಂತಾಲ ಪುನ್ನಾಗೈಃ ದೇವದಾರು ವಿರಾಜಿತಃ ಹಂಸಃ ಕಾರಂಡವಾ ಕಿರಣೋ ಬಕ ಶೋಕ ಶುಕೈರ್ವೃತಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೋಡಿ, ಇವೆಲ್ಲ ಗಿಡಗಳಿತ್ತು ಅಂತ ವರ್ಣನೆ ಮಾಡ್ತಾರೆ. ಇದೆಲ್ಲ ವ್ಯಾಖ್ಯಾನ ಓದದಿದ್ದರೆ ಅರ್ಥವೇ ಆಗೋದಿಲ್ಲ. ಪಿಚು ಮಂದ ಅಂತೆ, ಪಾರಿಜಾತ ವೃಕ್ಷ ಅಂತೆ, ಆಮೇಲೆ ಕಲ್ಲಾರ ಹೂವಂತೆ, ಪೊನ್ನಾಗ ಹೂವಂತೆ, ಬಿಳಿ ಪುಷ್ಪ ಹೂವಂತೆ, ದೂರ್ವೆಯಂತೆ, ತುಳಸಿಯಂತೆ, ಇವೆಲ್ಲ ಗಿಡಗಳಿದ್ದಂತಹ ಜಾಗ ಅಂದ್ರು. ಏನೋ ಪರ್ವತದ ಸುತ್ತ ಅಷ್ಟು ಗಿಡಗಳಿರ್ತಾವೆ ಅಂತ ಚಿಂತನೆ ಬರ್ತದೆ. ಅಲ್ಲ ಅಂತಾರೆ. ಅದನ್ನ ವ್ಯಾಖ್ಯಾನಕಾರರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೆಯ.
ಆ ಪರಮಾತ್ಮನ ಆಜ್ಞೆಯಂತೆ ಹನುಮಂತ ದೇವರು ಪಾರಿಜಾತ ಪುಷ್ಪದ ಗಿಡದ ರೂಪದಲ್ಲಿ ನಿಂತಿದ್ದಾರೆ. ಆ ಪರಮಾತ್ಮನ ಸೇವೆ ಮಾಡ್ಲಿಕ್ಕಾಗಿ ನಿಂತಿದ್ದಾರೆ. ಪಾರಿಜಾತ ಹೂ ಅಲ್ಲ ಅದು. ಪಾರಿಜಾತ ಹೂ ಅಂತಂದ್ರೆ ಏನದು? ಪಾರಿಜಾತೈಹಿ, ಆ ತಿಂತ್ರಿಣಿ ವೃಕ್ಷ ಇತ್ತಲ್ಲ, ಆ ಯಾವ ಹುಣಸೆ ಮರದ ಬುಡಕ್ಕೆ ಹುತ್ತದಲ್ಲಿ ಶ್ರೀನಿವಾಸ ವಾಸ. ಆ ತಿಂತ್ರಿಣಿ ವೃಕ್ಷದ ಸುತ್ತ ಎಷ್ಟು ಗಿಡಗಳಿತ್ತು ಅಂತ ವರ್ಣನೆ ಮಾಡ್ತಾರೆ. ಅದರಲ್ಲಿ ಪಾರಿಜಾತ ಗಿಡ, ಅದು ಯಾರು? ಸಾಕ್ಷಾತ್ ಆಂಜನೇಯನೇ ಪಾರಿಜಾತ ಗಿಡದಿಂದ ಇದ್ದ. ಸೌಗಂಧಿಕೆ ಭೀಮಸೇನಃ, ಸೌಗಂಧಿಕಾ ಪುಷ್ಪ ಇತ್ತು. ಅಲ್ಲಿ ಯಾರಿದ್ರು ಅಂದ್ರೆ ಸಾಕ್ಷಾತ್ ಭೀಮಸೇನ ದೇವರೇ ಇದ್ರು ಅಂತ. ಈ ರೀತಿಯಾಗಿ ಶ್ವೇತ ಪುಷ್ಪೇಶು ಶಂಕರ, ಬಿಳಿ ತುಂಬೆ ಹೂ ಗಿಡಗಳು ತುಂಬಾ ಹರಡಿತ್ತಂತೆ. ಅದು ಯಾವುದು? ಸಾಕ್ಷಾತ್ ಮಹಾರುದ್ರ ದೇವರೇ ಅಲ್ಲಿ ಆ ಗಿಡದ ರೂಪದಲ್ಲಿ ಇದ್ದಾರೆ. ಪುನ್ನಾಗೆ ಪುಷ್ಪೇ ಗರುಡ, ಪುನ್ನಾಗ ಪುಷ್ಪ ಅಂತ ಇತ್ತು. ಆ ಪುನ್ನಾಗ ಪುಷ್ಪದ ಗಿಡದ ರೂಪದಲ್ಲಿ ಯಾರಿದ್ದಾರೆ? ಗರುಡ ದೇವರೇ ಇದ್ದಾರೆ. ದೂರ್ವಾಯಾಂ ವರುಣೋ ಮಹಾನ್, ಆ ದೂರ್ವಾ ಗಿಡ ಇದೆಯಲ್ಲ, ಅದರಲ್ಲಿ ಸಾಕ್ಷಾತ್ ವರುಣ ದೇವರೇ ಕೂತಿದ್ದಾರೆ. ತುಳಸ್ಯಾಂತು ರಮಾದೇವಿ, ತುಳಸಿಯ ರೂಪದಲ್ಲಿ ಸಾಕ್ಷಾತ್ ರಮಾದೇವಿ ಇದ್ದಾಳೆ. ಏನ್ ಬಿಟ್ಟು ಹೋದ್ರು ಅಂತಂದ್ರಲ್ಲ, ಬಿಟ್ಟು ಹೋಗಿಲ್ಲ. ಹುತ್ತದಲ್ಲಿರುವಂತಹ ಶ್ರೀನಿವಾಸನನ್ನ ಸೇವಾ ಮಾಡಬೇಕು ಅಂತ ಹೇಳಿ ತುಳಸ್ಯಾಂತ ರಮಾದೇವಿ ಸಾ ವಿಷ್ಣು ನಿತ್ಯದಾ ಪ್ರಿಯ. ಅವಳು ಜಗಳ ಆಡಿಲ್ಲ, ನಿತ್ಯದಲ್ಲೂ ಭಗವಂತನಿಗೆ ಪರಮ ಪ್ರಿಯಳಾಗಿರ್ತಕ್ಕಂಥವಳು. ಇನ್ನ ಭಗವಂತ ತನ್ನದೊಂದು ರೂಪ, ಅವರಿಗೆಲ್ಲ ಶಕ್ತಿ ಕೊಡ್ಲಿಕ್ಕೆ ಒಂದು ರೂಪ ಆ ಗಿಡಗಳ ಮಧ್ಯದಲ್ಲಿ ತಾನು ಸೇರ್ಕೊಂಡ್ಬಿಟ್ನಂತೆ. ಹುತ್ತದೊಳಗಿರೋದು ಬೇರೆ, ಅದ್ರೊಳಗೆ ಯಾವುದು ಅಂದ್ರೆ ಕುಂದ ಪುಷ್ಪ ಅಂತ ಸಾಕ್ಷಾತ್ ಭಗವಂತನೇ ಅಂತೆ. ಮಂದಾರ ಪುಷ್ಪ ಅದು ಲಕ್ಷ್ಮೀ ದೇವಿ ಅಂತೆ. ಪನಸ ಪುಷ್ಪ, ಪನಸ ಗಿಡ ಇದೆ, ಅದು ಯಾವುದು ಅಂದ್ರೆ 10 ವಿಶ್ವೇ ದೇವತೆಗಳಂತೆ. ಹಾಗೆ ಪ್ಲಕ್ಷ ಪುಷ್ಪೇಶು ಅಶ್ವತ್ಥ ಕೇಶವ, ಅಶ್ವತ್ಥ ಮರ ಇತ್ತಂತೆ, ಅದರಲ್ಲಿ ಕೇಶವನೇ ಇದ್ದಾನೆ. ಔದುಂಬರೇಶು ಅತ್ರಿ ಅಗ್ನಿ, ಔದುಂಬರ ವೃಕ್ಷ ಇತ್ತು, ಅದರಲ್ಲಿ ಅತ್ರಿ ಋಷಿಗಳು ಇದ್ದಾರೆ, ಅಗ್ನಿನೂ ಇದ್ದಾನೆ. ಹಾಗೆ ಕಿಂಶುಕ ಅಂದ್ರೆ ಮುತ್ತುಗದ ಗಿಡ, ಆ ಮುತ್ತುಗದ ಗಿಡದಲ್ಲಿ ಭಗದೇವತೆಗಳು ಅಂತ ಇದ್ದಾರೆ. ಬ್ರಹ್ಮದೇವರು ಕೂಡ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ತಾಲ ವೃಕ್ಷಗಳಿದ್ದು ಯಾರು? ಸಾಕ್ಷಾತ್ ಸರಸ್ವತಿ ಲಕ್ಷ್ಮೀ ದೇವಿಯರು. ನಾಗ ವೃಕ್ಷ ಇತ್ತು, ಶೇಷದೇವರು, ನಾಗದಾಳಿ ಅಂತ, ಅದರಲ್ಲಿ ಶೇಷದೇವರು. ಪನ್ನಾಗ ಪುಷ್ಪ ಅಂತ ಗರುಡ ದೇವರು ಮತ್ತೊಂದು ರೂಪದಿಂದ. ದೇವದಾರು, ಸಮಸ್ತ ದೇವತೆಗಳು. ಪಾರಿಭದ್ರಂ, ನಿಂಬಂ ಅಂದ್ರೆ ಬೇವು, ಅದರಲ್ಲಿ ಸಾಕ್ಷಾತ್ ಯಮಧರ್ಮರಾಜರು ಕೂತಿದ್ದಾರೆ. ಇದರ ಮಧ್ಯದಲ್ಲಿ ಏನು ಅಂದ್ರೆ ಚಿಕ್ಕ ಚಿಕ್ಕ ಹುಣಸೆ ಗಿಡಗಳಿತ್ತಂತೆ, ಅದರಲ್ಲಿ ಗೌರಿ ದೇವಿ ಕೂತ್ಕೊಂಡಿದ್ದಾಳೆ. ಅಲ್ಲಿ ಮತ್ತೆ ಬಾಳೆ ಗಿಡ ಇತ್ತು, ಆ ಬಾಳೆ ಗಿಡದಲ್ಲಿ ಹನುಮಂತ ದೇವರು. ರವೆ ಬೆಡುವಂತ ಗೋಧಿ, ಅದರಲ್ಲಿ ಸೂರ್ಯ, ಇಂದ್ರ, ಆಮೇಲೆ ಕಬ್ಬು, ಅದರಲ್ಲಿ ಅಚ್ಯುತ, ನೆಲ್ಲಿ ಗಿಡ, ಬ್ರಹ್ಮಾಣಿ ಸರಸ್ವತಿಯರು. ಹೀಗೆ ಕಬ್ಬುನ ಗಿಡ, ಅದರಲ್ಲಿ ಗಣಪತಿ ಕೂತಿದ್ದಾನೆ. ಮೃಗಾಶ್ಚ ಮುನಿ ಪುಂಗವಾಹ, ಇಷ್ಟೇ ಅಲ್ಲ ನೋಡಿ, ಏನು ಅದ್ಭುತವಾದ ವರ್ಣನೆ. ಮೃಗದ ರೂಪದಲ್ಲಿ ಮುನಿಗಳಿದ್ರು. ಯಾಕ್ರಿ ಹೋಗಿ ಮೃಗ ರೂಪದಲ್ಲಿ ಮುನಿಗಳು ಯಾಕಿರ್ಬೇಕು ಅಂದ್ರೆ, ಮೃಗ ಅನ್ನುವ ಶಬ್ದಕ್ಕೆ ಮೃಗ್ಯತೆ ಇತಿ ಮೃಗ. ಮೃಗ್ಯತೆ ಅಂದ್ರೆ ಸದಾ ಭಗವಂತ ಎಲ್ಲಿದ್ದಾನೆ ಅಂತ ಹುಡುಕುವ ಸ್ವಭಾವವುಳ್ಳವರಾದ್ದರಿಂದ ಅವರಿಗೆ ಮೃಗ ಅಂತ ಹೆಸರು. ಇನ್ನ ಪಕ್ಷಿಗಳು ಇದ್ವು. ಪಕ್ಷಿಗಳು ಅಂದ್ರೆ ಏನು? ಮೃಗ ಅಂದ್ರೆ ಭಗವಂತ ಎಲ್ಲಿದ್ದಾನೆ ಎಂಬುವಂತ ಹುಡುಕುವ ಸ್ವಭಾವದವರು ಅಂತ ಅರ್ಥ, ಅದಕ್ಕೆ ಅವರಿಗೆ ಮೃಗ. ಇನ್ನು ಪಕ್ಷಿಗಳಿದ್ದು ಅಂತಾರಲ್ಲ, ಪಕ್ಷಿಗಳು ಅಂದ್ರೆ ಬರೀ ಈ ಪಕ್ಷಿಗಳು ಅಂತ ಅರ್ಥ ಅಲ್ಲ. ಪಕ್ಷಿ ಅಂದ್ರೆ ಏನು? ಪೂರ್ವ ಪಕ್ಷ ಸಿದ್ಧಾಂತ ಅಂತ. ಪೂರ್ವ ಪಕ್ಷ ಮಾಡೋದು, ದೇವರು ಅಂದ್ರೆ ಹೀಗೆ ಅನಂತ ಗುಣ ಪರಿಪೂರ್ಣ ಹೇಗೆ ಅಂತ, ಅದಕ್ಕೆ ಉತ್ತರ ತಿಳ್ಕೊಳ್ಳೋದು. ಹೀಗೆ ಹರಿಸರ್ವೋತ್ತ ಅಂದ್ರೆ ಪೂರ್ವ ಪಕ್ಷ ಉತ್ತರ ಪಕ್ಷಾದಿಗಳ ಮೂಲಕ ಹರಿಸರ್ವೋತ್ತಮತ್ವಕ್ಕೆ ತೀರ್ಮಾನಕ್ಕೆ ಬಂದ ಪಕ್ಷಿಗಳು. ಎರಡೂ ಪಕ್ಷಗಳ ವಿಚಾರವನ್ನ ನೋಡಿ ನಿಜವಾದ ತತ್ವಕ್ಕೆ ತೀರ್ಮಾನಕ್ಕೆ ಏನು ಬರ್ತಾರೆ ಅಂತಹ ಪಕ್ಷಿಯದವರು ಪಕ್ಷಿಗಳು. ಇನ್ನ ಪಿತೃಧರ್ಮ ಪಾಲಕರು, ಪಾತೀತಿ ಪಿತಾ, ನಮ್ಮನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿಗಳು. ಆಷಾಢಾಹ, ಕಲ್ಲಿನ ಗುಡ್ಡದ ತರ ಇದ್ರು, ಅವ್ರು ಯಾರು ಅಂತ ಕೇಳಿದಾಗ ಭಗವಂತ ನಿರ್ಗುಣ ನಿರಾಕಾರ ಅಂತ ಏನು ವೇದಗಳಲ್ಲಿ ಪುರಾಣಗಳಲ್ಲಿ ಬರ್ತದೆ, ಅದನ್ನ ನಿರ್ಗುಣ ನಿರಾಕಾರ ಅಂದ್ರೆ ಗುಣವೇ ಇಲ್ಲ ಆಕಾರವೇ ಇಲ್ಲ ಅಂತ ಅರ್ಥ ಅಲ್ಲ ಅಂತನ್ನುವ ವಿಷಯವನ್ನ ಪುಡಿ ಮಾಡಿದಂತಹವರು ಆಷಾಢರು. ವಿಷ ಸಂಚೂರ್ಣನೆ ಅಂತ ಹೀಗೆ ಎಲ್ಲರೂ ಕೂಡ ಅದರೊಳಗೆ ಸೇರಿದ್ರು. ಅವರು ಏನ್ ಮಾಡಿದ್ರು ಅಂದ್ರೆ ಅನೇಕ ಮುಕ್ತರು ಅಲ್ಲಿದ್ರಂತೆ. ಯಾಕೆ ಅಂದ್ರೆ ಅದನ್ನ
ಅಂದ್ರೆ ಅನೇಕ ಮುಕ್ತರು ಕೂಡ ಗಿಡ ಬಳ್ಳಿ ಲತಾ ಎಲ್ಲ ರೂಪದಿಂದ ಅದನ್ನ ವಿಜಯರಾಯರು ತಮ್ಮ ಕ್ಷೇತ್ರ ಸುಳಾದಿ ಅಂತ ವಿಜಯರಾಯ ಮಹಾಪ್ರಭುಗಳು ಕ್ಷೇತ್ರ ಸುಳಾದಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸುರರು ಸನಕಾದಿ ಮುನಿ ಸಮಸ್ತ ಮುಕ್ತರು ತರು ಗುಲ್ಮ ಲತಾ ವಾರಿಚರ ಖಗ ಮೃಗಗಳನ್ನು ಮೊದಲಾದ ರೂಪ ಧರಿಸಿ ಸಾಧನ ವಿಸ್ತಾರವಾಗಿ ಮಾಡುವರೋ ವಿನಯದಿಂದ ಅಂತ ಹೇಳಿ ಕ್ಷೇತ್ರ ಸುಳಾದಿಯಲ್ಲಿ ಹೇಳ್ತಾರೆ. ಯಾವ ಯಾವ ರೀತಿಯಲ್ಲಿ ದೇವತೆಗಳು ಅಲ್ಲಿ ನೆಲೆಸಿದ್ರು ತಿರುಪತಿಯಲ್ಲಿ ಅಂದ್ರೆ ತರು ಗುಲ್ಮ ಲತಾ ವಾರಿ ಚರ ಖಗ ಮೃಗ ಎಲ್ಲ ರೂಪಗಳಿಂದ ಇದ್ರು ಅಂತ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಇನ್ನ ಅಲ್ಲಿ ಯಾರು ವಾಸವಾಗಿರ್ತಾರಲ್ಲ, ಅಲ್ಲಿ ಏನು ಆ ಸ್ವಾಮಿ ಪುಷ್ಕರಣಿ ಅಂತ ಇದೆಯಲ್ಲ, ಅಲ್ಲಿ ವಾರಿಣಿ ಸ್ವಾಮಿ ಪುಷ್ಕರಣ್ಯಾಂ ಸ್ಮರನ್ ಹರಿಂ, ಅದರೊಳಗೆ ಮುಳುಗುವಾಗ ಒಮ್ಮೆ ಶ್ರೀನಿವಾಸನ ಚಿಂತನೆ ಯಾರು ಮಾಡ್ತಾರೆ ಅವರಿಗೆ ಸಪ್ತ ಜನ್ಮ ಕೃತಂ ಪಾಪಂ ಸಹ ಸಹಸ ವ್ಯಪೋಹತಿ, 7 ಜನ್ಮದಲ್ಲಿ ಮಾಡಿದ ಪಾಪ ಏನಿಲ್ಲ, ನೀವು ಮುಳುಗುತ್ತೀರಲ್ಲ, ಸಂಕಲ್ಪ ಪೂರ್ವಕವಾಗಿ ಎಲ್ಲ ಗುರುಗಳ ಆಶೀರ್ವಾದ ಮುಳುಗುತ್ತಿರುವಾಗ ಶ್ರೀನಿವಾಸನ ಚಿಂತನೆ ಮಾಡ್ಬೇಕಂತೆ. ಶ್ರೀನಿವಾಸನ ಚಿಂತನೆ ಮಾಡಿದ್ರೆ ಸಪ್ತ ಜನ್ಮ ಕೃತಂ ಪಾಪಂ ಸಹಸಾ ವ್ಯಪೋಹತಿ. ಅಷ್ಟೇ ಅಲ್ಲ, ತೇಯಾಂತಿ ಪರಮಾಂ ಪದಂ, ಕೊನೆಗೆ ಅವನಿಗೆ ಮುಕ್ತಿನೇ. ಆದ್ದರಿಂದ ಅಹೋರಾತ್ರ ಕೃತಂ ಪಾಪಂ ತಕ್ಷಣಾದೇವ ನಶ್ಯತಿ. ಯಾರು ಹಗಲು ರಾತ್ರಿ 2 ಹೊತ್ತು ಸ್ನಾನ ಮಾಡ್ತಾರೆ ಅಂತಹವರಿಗಂತೂ ತಕ್ಷಣಾದೇವ ನಶ್ಯತಿ ಕೃತಂ ಪಾಪಂ, ಎಲ್ಲ ಪಾಪಗಳು ಕೂಡ ಸುಟ್ಟು ಹೋಗುತ್ತೆ. ಹೀಗೆ ಯಾಕೆ ಅಷ್ಟೊಂದು ಸ್ವಾಮಿ ಪುಷ್ಕರಣಿಗೆ ಮಹತ್ವ ಅಂತ ಕೇಳಿದಾಗ ಹಿಂದಕ್ಕೆ ನಾನು ಹೇಳಿದೆ, ಪುಲಸ್ತ್ಯ ಋಷಿಗಳು ಅಂದ್ರೆ ಸರಸ್ವತಿಯ ಮಗ ಪುಲಸ್ತ್ಯ ಋಷಿಗಳು ಅವರು ಏನ್ ಮಾಡಿದ್ರು ಅಂತ ಕೇಳಿದಾಗ, ಉದಾಸೀನ ಭಾವದಿಂದ ಇದ್ದದ್ದನ್ನ ನೋಡಿ ಇವಳು ತಾನು ಎಲ್ಲ ನದಿಗಳಲ್ಲಿ ಶ್ರೇಷ್ಠಳಾಗಬೇಕು ಅಂತ ಚಿಂತನೆ ಮಾಡಿದಾಗ ನೀನು ಒಂದೇ ಕಡೆ ನಿಲ್ಲುವಂತಹವನಾಗು ಅಂತ ಶಾಪವನ್ನ ಕೊಟ್ಟಿದ್ದಾರೆ. ಮಗನಿಗೆ ಒಂದು ಕೀರ್ತಿ ಬರಲಿ ಅಂತ ಶಾಪವನ್ನ ಸ್ವೀಕಾರ ಮಾಡಿದ್ದಾರೆ. ಶಾಪವನ್ನು ಸ್ವೀಕಾರ ಮಾಡಿ ಅವಳೇ ಸರಸ್ವತಿ ನದಿಯಾಗಿದ್ದಾಳೆ. ಇದನ್ನ ನೀವು ಎಲ್ಲಿ ನೋಡಬಹುದು ಅಂದ್ರೆ, ಮುಂದೆ ಹೇಳ್ತೇನೆ, ಆ ಅಡಿಗೆಯನ್ನ ಮಾಡಬೇಕಾಗಿದೆ. ಶ್ರೀನಿವಾಸ ವಿವಾಹವನ್ನ ಮಾಡಿಕೊಳ್ಬೇಕಾದ್ರೆ ಅಡಿಗೆಯ ವ್ಯವಸ್ಥೆ, ಆ ಅಡಿಗೆ ಎಲ್ಲೆಲ್ಲಿ ಮಾಡಬೇಕು ಅಂತ ಕೇಳಿದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡು ಅಂತ ಪರಮಾತ್ಮ ಹೇಳ್ತಾನೆ ಅಗ್ನಿಗೆ. ಯಾಕೆ ಹಾಗೆ ಹೇಳಿದ ಅಂತ ಅದನ್ನ ನಾವು ನೋಡ್ಬೇಕು. ಐತರೆಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದಂತೆ ಪ್ರತಿನಿತ್ಯ ದೇವರ ನೈವೇದ್ಯಕ್ಕೆ ಅಡಿಗೆಯನ್ನ ಮಾಡೋದು ಯಾರ್ಯಾರು ಅಂತಂದ್ರೆ ಅನ್ನಂ ಸರಸ್ವತಿ ಕುರಿಯಾತ್, ಭಕ್ಷ್ಯಂ ವಾಯು ಜಗತ್ಪತೆ, ಭಕ್ಷ್ಯವನ್ನ ಮಾಡತಕ್ಕಂಥವ್ರು ವಾಯುದೇವರು. ಹೀಗೆ ಒಂದೊಂದು ಅಡಿಗೆಯನ್ನ ಯಾವ ಯಾವ ದೇವತೆಗಳು ಮಾಡತಾರೆ ಎಂಬ ಚಿಂತನೆಯನ್ನ ಮಾಡತಾ ಅನ್ನವನ್ನ ಸರಸ್ವತಿಯೇ ಮಾಡ್ತಾಳೆ ಅನ್ನೋದನ್ನ ತಿಳಿಸಲಿಕ್ಕೆ ಈ ನೋಡಿ, ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸರಸ್ವತಿಯೇ ಸ್ವಾಮಿ ಪುಷ್ಕರಣಿ ಆಗಿದ್ದಾಳೆ ಅಂತ ಕಥೆಯನ್ನ ನಾವು ಕೇಳಿದೆವು. ಹಾಗಾದ್ರೆ ಅನ್ನವನ್ನ ಸರಸ್ವತಿಯೇ, ಈ ಅನುಸಂಧಾನದಿಂದ ಅಡಿಗೆ ಮಾಡಬೇಕು ಎಂಬ ಚಿಂತನೆಯನ್ನು ತಿಳಿಸಲಿಕ್ಕೆ ಅಲ್ಲಿ ಶ್ರೀನಿವಾಸ ಈ ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡು ಅಂತ ಹೇಳಿದ ಅಂತ ಹೇಳಿ ಈ ರೀತಿಯಾಗಿ ವರವನ್ನ ಕೊಟ್ಟಿದ್ದಾರೆ. ಆವಾಗ ಎಲ್ಲ ನದಿಗಳಿಂದ ಕೂಡಿರ್ತಕ್ಕಂಥದ್ದು ಅಂತ ಸ್ವಾಮಿ ಪುಷ್ಕರಣಿಯಲ್ಲಿ ಯಾವಾಗ ಸನ್ನಿಧಾನ ಇರುತ್ತೆ ಅಂದ್ರೆ ಧನುರ್ಮಾಸೆ ಸ್ಥಿತೇ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ, ಬ್ರಹ್ಮಾಂಡ ಪುರಾಣದ ಮಾತು, ಆಯಾಂತೆ ಸರ್ವತೀರ್ಥಾನಿ ಸ್ವಾಮಿ ಪುಷ್ಕರಣಿ ಜಲೇ. ಸ್ವಾಮಿ ಪುಷ್ಕರಣಿ ಜಲದಲ್ಲಿ ಧನುರ್ಮಾಸ ಆಗಿರ್ಬೇಕು, ಸಿತೆ ಪಕ್ಷೆ ಶುಕ್ಲ ಪಕ್ಷ ಆಗಿರ್ಬೇಕು, ದ್ವಾದಶಿ ಆಗಿರ್ಬೇಕು, ಅರುಣೋದಯವಾಗಿರ್ಬೇಕು. ಆಗ ಸರ್ವ ತೀರ್ಥಾನಿ ಸ್ವಾಮಿ ಪುಷ್ಕರಣಿ ಜಲೆ ಆಯಾಂತಿ. ಎಲ್ಲ ಎಷ್ಟು ಕೋಟಿ ತೀರ್ಥಗಳು ಅಲ್ಲಿ ನೆಲೆಸಿದೆಯೋ, ನಾನಾಗಲೇ ಹೇಳಿದೆ 66 ಕೋಟಿ ತೀರ್ಥ ಅಂತ. ಅಷ್ಟೂ ತೀರ್ಥಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಬಂದು ನೆಲೆಸಿರ್ತಾವಂತೆ ಅವತ್ತು. ಯಾವತ್ತು? ಧನುರ್ಮಾಸೆ ಸೀತೆ ಪಕ್ಷೆ, ಧನುರ್ಮಾಸವಾಗಿರ್ಬೇಕು, ಶುಕ್ಲ ಪಕ್ಷವಾಗಿರ್ಬೇಕು, ದ್ವಾದಶಿ ಆಗಿರ್ಬೇಕು, ಅರುಣೋದಯ ಕಾಲ ಆಗಿರ್ಬೇಕು. ಇದೆಲ್ಲ ಒಂದಕ್ಕೊಂದು ಪರ್ವಕಾಲ. ಆಗ ಇದಕ್ಕೆ ಒಳಗಿನ ಅರ್ಥವನ್ನ ವ್ಯಾಖ್ಯಾನಕಾರರು ಬರೀತಾರೆ. ಧನುರ್ಮಾಸೆ ಸ್ಥಿತೆ ಪಕ್ಷೆ ಅಂದ್ರೆ ನೀರು ಅಂದ್ರೆ ಯಾವುದು? ಆ ನೀರಿನಲ್ಲಿ ಅಷ್ಟು ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂದ್ರು. ಹಾಗಾದ್ರೆ ನೀರಿನಲ್ಲಿ ಅಂದ್ರೆ ಯಾವ ನೀರು ಅಂದ್ರೆ ಶಾಸ್ತ್ರವೆಂಬ ನೀರು ಅಂತ ಅರ್ಥ. ಹಾಗಾದ್ರೆ ದ್ವಾದಶಿ ಅಂತ ಹೇಳಿದ್ದಾರಲ್ಲ, ದ್ವಾದಶ್ಯಾಮ, ದ್ವಾದಶ್ಯಾಮ್ ಅಂದ್ರೆ ದ್ವಾದಶಿ ತಿಥಿ, ಅದು ಒಂದು ಅರ್ಥ. ಒಳಗಿನ ಅರ್ಥ ಏನು ಅಂದ್ರೆ
ದ್ವಾದಶ ಸ್ಕಂದ ಸಂಯುಕ್ತ ಭಾಗವತಮೇವ ಅಂದ್ರೆ 12 ಸ್ಕಂದಗಳಿಂದ ಯುಕ್ತವಾಗಿರತಕ್ಕಂತ ಭಾಗವತಾದಿ ಪುರಾಣಗಳು ಅಂತ ಅರ್ಥ. ಶುಕ್ಲ ಪಕ್ಷ ಅಂತ ಹೇಳಿದ್ದಾರಲ್ಲ ಅಂದರೆ ಶುಕ್ಲ ಪಕ್ಷ ಅಂದ್ರೆ ಸಿತ ಅಂದ್ರೆ ಶುಕ್ಲ ಅಂದ್ರೆ ಬಿಳಿ ಅಂತ ಅರ್ಥ. ಬಿಳಿ ಪಕ್ಷ ಅಂದ್ರೆ ಭಗವಂತ ದೋಷ ದೂರ ಸರ್ವೋತ್ತಮ ಎಂಬ ಬಿಳಿ ಬಣ್ಣದಿಂದ ಕೂಡಿರುವ ದ್ವಾದಶ್ಯಾಮ್ 12 ಸ್ಕಂದಗಳಿಂದ ಕೂಡಿರುವಂತಹ ಆ ರೀತಿಯಾಗಿ ಅರ್ಥವನ್ನ ಮಾಡ್ಕೋಬೇಕಪ್ಪ. ಮಾಡಿಕೊಂಡು ಪ್ರಾಣದೇವರು ತಥೇ ಪ್ರಾಣವು ಆ ಜಲದಲ್ಲಿ ಅರುಣೋದಯಮಾರಭ್ಯ ಅಂತಂದ್ರೆ ಶಾಸ್ತ್ರಾರ್ಥದಲ್ಲಿ ಮುಳುಗಿದ್ರೆ ಅಂತವನಿಗೆ ಬಿಂಬ ಪರೋಕ್ಷವಾಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಈ ರೀತಿ ಅರುಣೋದಯಮಾರಭ್ಯ ಷಟ್ ಘಟಿಕಾಯಾಮ್ ಅರುಣೋದಯ ಕಾಲದಿಂದ ಹಿಡ್ಕೊಂಡು 6 ಗಳಿಗೆಗಳ ತನಕ ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ, ಪಾನ ಮಾಡಿದ್ರೆ, ಪಿತೃಶ್ರಾದ್ದ ಮಾಡಿದ್ರೆ, ಸಾಲಿಗ್ರಾಮ ದಾನ ಮಾಡಿದ್ರೆ, ಗೋದಾನ ಮಾಡಿದ್ರೆ ಮಹಾಪುಣ್ಯ ಉಂಟು ಅಂತ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವಾಗ ಅರ್ಘ್ಯ ಕೊಡ್ಬೇಕು. ಒಂದೊಂದು ನದಿಯಲ್ಲೂ ಅರ್ಘ್ಯ ಕೊಡ್ಬೇಕು. ಒಂದು ವೇಳೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅರ್ಘ್ಯ ಕೊಡ್ಬೇಕಾದ್ರೆ 3 ವಿಶೇಷಣಗಳಿಂದ ಕೂಡಿದಂತಹ ಶ್ಲೋಕವನ್ನ ಹೇಳಿ ಅರ್ಘ್ಯವನ್ನು ಕೊಡ್ಬೇಕಂತೆ. ಯಾವುದದು? ವೆಂಕಟಾಚಲ ಸಂಭೂತೆ ಸರ್ವತೀರ್ಥೆ ಸಮನ್ವಿತೆ ಸ್ವಾಮಿ ಪುಷ್ಕರಣಿ ಖ್ಯಾತೆ ಗ್ರಹಣಾರ್ಘ್ಯಂ ನಮೋಸ್ತುತೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವಾಗ ಈ ಶ್ಲೋಕವನ್ನು ಹೇಳಿಕೊಂಡು ಅರ್ಘ್ಯ ಕೊಡಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ ಇದು ತಾರತಮ್ಯದಲ್ಲಿ ಯಾವ ಕಕ್ಷೆಯಲ್ಲಿ ಬರುತ್ತೆ ಅಂದ್ರೆ ಕೃಷ್ಣವೇಣಿ ನದಿಗೆ ಸಮಾನ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟನ್ನು ನಾವು ಚಿಂತನೆ ಮಾಡ್ಕೋಬೇಕು. ಭಗವಂತನಿಗೆ ಪಾಕವನ್ನ ತಯಾರಿಸುವಂತಹವಳು ಬಕುಲ ಮಾಲಿಕ. ತೀರ್ಥ ಅಂದ್ರೆ ಆ ತೀರ್ಥ ಭೂಮಿಗೆ ಅಧಿಪತಿ ಅಂತ. ಸರಸ್ವತಿ ತೀರ್ಥ ರೂಪಳಾಗಿದ್ರೆ ಬಕುಲ ಮಾಲಿಕೆ ಭೂರೂಪಳಾಗಿದ್ದಾಳೆ. ವಾಣಿದೇವಿ ತೀರ್ಥ ರೂಪ, ಭೂಮಿ ರೂಪ ಚ ಮಾಲಿಕ ಅಂತ ಈ ರೀತಿಯಾಗಿ ಶ್ರೀನಿವಾಸ ಇಷ್ಟೆಲ್ಲ ದೇವತೆಗಳ ಮಧ್ಯದಲ್ಲಿ ಇಂತಹ ಸ್ವಾಮಿ ಪುಷ್ಕರಣಿ ಅಂದ್ರೆ ಶ್ರೀನಿವಾಸ ಬ್ರಹ್ಮಾದಿ ದೇವತೆಗಳಿಂದ ಸಹಿತನಾಗಿ ಪ್ರಜಾರಕ್ಷಣೆಗಾಗಿ ಈ ಪುಷ್ಕರಣಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಚಿಂತನೆಯನ್ನು ಮಾಡಿಕೊಂಡು ಅದರ ಮಧ್ಯದಲ್ಲಿ ಪರಮಾತ್ಮ ಒಂದು ತಿಂತ್ರಿಣಿ ವೃಕ್ಷ, ಆ ತಿಂತ್ರಿಣಿ ವೃಕ್ಷದಲ್ಲಿ ಅವನು ನೆಲೆಸಿದ್ದಾನೆ. ಆಗ ಇಲ್ಲಿ ತಿಂತ್ರಿಣಿ ವೃಕ್ಷದ ಕೆಳಗೆ ಒಂದು ಹುತ್ತ. ಈ ಜಾಗವನ್ನೇ ದೇವರು ಯಾಕೆ ಆರಿಸಿಕೊಂಡ ಅಂತ ಒಂದು ಪ್ರಶ್ನೆ. ಯಾಕೆ ಅಂದ್ರೆ ಬಹಳ ದೊಡ್ಡ ಪ್ರಶ್ನೆ ಇದು. ಇದೇ ಜಾಗ ಯಾಕೆ ಬೇಕಾಯಿತು ಅಂತ ಅದಕ್ಕೆ ಒಂದು ಕಾರಣವನ್ನ ಕೊಡ್ತಾರೆ. ಏನದು ಅಂದ್ರೆ ಯೇಷಾಂ ಸೇವೇತ ನಿತ್ಯಂ ಸ್ವಾಮಿ ಪುಷ್ಕರಣೀಂ ಶುಭಾಂ ಸೋಪಿ ಮುಕ್ತವಾಪ್ನೋತಿ ಭುಕ್ತಿಂ ಚಾಪಿ ನ ಸಂಶಯ. ಇಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಈ ಪರ್ವತ ಎಂಥದ್ದು, ಈ ಜಾಗ ಎಂಥದ್ದು, ಸ್ವಾಮಿ ಪುಷ್ಕರಣಿ ಎಂಥದ್ದು ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಖ್ಯಾನಕಾರರು. ಏನು ಅಂದ್ರೆ ತ್ವಯಾ ವಿನಿರ್ಮಿತಂ ಪೂರ್ವಂ ತೋಂಡಮಾನ ಮಹೀಪತೆ ತದ್ಯತಾ ಪುರುಷೋಭಾಭ್ಯಾಂ ಶಿಲಾಬಂಧನ ಪೂರ್ವಕಂ. ಅಂದರೆ ಇಲ್ಲಿ ಹಿಂದಕ್ಕೆ ನೀವು ಕತೆ ಕೇಳಿದ್ದೀರಿ. ಏನು ಅಂತ ಭಾಗವತ ಕೇಳುವಾಗ ಸರ್ಪದ ಭಯದಿಂದ ಪರೀಕ್ಷಿತ ರಾಜ ಏನ್ ಮಾಡಿದ, 7 ದಿನಗಳ ಕಾಲದಲ್ಲಿ ತಕ್ಷಕನಿಂದ ಕಚ್ಚಿ ಸಾಯಿತಿ ಅಂತ. ಆಗ ಕಾಡಿನ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಹೊರಟಿದ್ದ. ಯಾರದು ಅಂತಂದ್ರೆ ಕಶ್ಯಪ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣ. ಆ ಒಬ್ಬ ಬ್ರಾಹ್ಮಣ ಅವನು ಹೊರಟ. ಅವನು ಏನು ಮಾಡಿದ್ದಾನೆ ಅಂತಂದ್ರೆ ಇವನು ತಕ್ಷಕ ಎದುರಿಗೆ ಬಂದ ಬ್ರಾಹ್ಮಣ ರೂಪದಿಂದ, ಎಲ್ಲಿಗೆ ಹೊರಟಿದ್ದಿ ಅಂತ ಕೇಳ್ತಾನೆ. ಆಗ ಇಲ್ಲ ಹೀಗೆ ಮತ್ತೆ ಪರೀಕ್ಷಿತ ರಾಜರಿಗೆ ಇನ್ನು 7 ದಿನದಲ್ಲಿ ತಕ್ಷಕನಿಂದ ಕಚ್ಚಿ ಸಾಯ್ತಾನಂತೆ. ಆದ್ದರಿಂದ ಅವನನ್ನ ನನ್ನ ಹತ್ರ ಮಂತ್ರಗಳಿಗೆ ಬರ್ತವೆ, ಆ ಮಂತ್ರಗಳಿಂದ ನಾನು ಬದುಕಿಸ್ತೇನೆ ಅಂತ. ಆಗ ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು, ನಾನೇ ತಕ್ಷಕ ಅಂತ ತಿಳ್ಕೊ. ಆಯ್ತು, ಮುಂದೇನು ನೋಡು, ಎದುರಿಗೊಂದು ಮರ ಇದೆ, ಈ ಮರವನ್ನ ನಾನು ಕಚ್ಚುತ್ತೇನೆ, ಆಗ ಮರ ಎಲ್ಲ ಒಣಗಿ ಹೋಗುತ್ತೆ, ಆಗ ನೀನು ಮತ್ತೆ ನಿನ್ನ ಸಾಮರ್ಥ್ಯದಿಂದ ಅದನ್ನು ಬದುಕಿಸು ನೋಡೋಣ ಅಂತ. ಆಯಿತು ಅಂತ ತಕ್ಷಕ ಮರ ಕಚ್ಚುತ್ತಾನೆ. ಕಚ್ಚಿದಾಗ ಏನಾಗುತ್ತೆ, ಆ ಮರ ಪೂರ್ಣ ಒಣಗಿ ಹೋಗುತ್ತೆ. ಆವಾಗ ಈ ಬ್ರಾಹ್ಮಣ ತನ್ನ ಕೈಯಲ್ಲಿರುವಂತಹ ನೀರು ಹಾಕೊಂಡು ಅಭಿಮಂತ್ರಣ ಮಾಡಿ ಮತ್ತೆ ಪ್ರೋಕ್ಷಣೆ ಮಾಡ್ತಾರೆ. ಮತ್ತೆ ಮೊದಲಿನಂತೆ ಚಿಗುರು ಬಿಡ್ತದೆ. ಯಾವಾಗ ಚಿಗುರುತ್ತೆ ಆಗ
ಅವನಿಗೆ ಗೊತ್ತಾಗತ್ತೆ. ಆಗ ಅವನು ಹೇಳ್ತಾನೆ, ಹೌದಪ್ಪ ನೀನು ಬದುಕಿಸುವ ಸಾಮರ್ಥ್ಯ ಉಳ್ಳವ, ಆದ್ರೆ ನಾನು ಒಂದು ವಿಚಾರ ಕೇಳ್ತೀನಿ. ಏನು? ಅವನಿಗೆ ಯಾಕೆ ನೀನು ಬದುಕಿಸ್ತೀಯ? ಅಲ್ಲ, ರಾಜ ಅದರಿಂದ ಬದುಕಿಸ್ತೇನೆ, ಅದರಿಂದ ನಿನಗೇನ್ ಲಾಭ? ಏನಂದ್ರೆ ಒಂದಿಷ್ಟು ಹಣ ಕೊಡ್ತಾನೆ ಅಂತ ನಾನು ಬಂದಿದ್ದೇನೆ, ನನ್ನ ಜೀವನೋಪಾಯಕ್ಕೆ ನನಗೊಂದಿಷ್ಟು ಹಣ ಬೇಕಲ್ವಾ, ಆ ಹಣದ ಸಂಪಾದನೆಗಾಗಿ ನಾನು ಅವನು ಬದುಕಿಸ್ತೇನೆ, ಒಳ್ಳೆ ಕೆಲಸ, ಆ ಹಣದಿಂದ ನನ್ನ ಉಪಜೀವನವಾಗುತ್ತೆ. ಆಗ ಅವನು ಹೇಳಿದ, ಎಷ್ಟು ಹಣ ಕೊಡ್ಬಹುದು? ಒಂದಿಷ್ಟು ಹಣ ಕೊಡ್ಬಹುದು, ಅದರ 2 ಪಟ್ಟು ಹಣ ನಾನು ಕೊಡ್ತೇನೆ, ಇಲ್ಲೇ ತಗೊಂಡೋಟೋಗ್ಬಿಡು. ಆಗ ಅವನಂದ, ಇಷ್ಟು ಸುಲಭವಾಗಿ ಹಣ ಸಿಗುವಾಗ ಮತ್ತೆ ಅಲ್ಲಿ ವಿಚಾರಗಳಿದೆ. ಏನು ಅಂತಂದ್ರೆ ವ್ಯಾಖ್ಯಾನಕಾರರು ಬರೆದಿದ್ದಾರೆ, ಅವನು ಯೋಚನೆ ಮಾಡಿದ್ದಂತೆ ಭಗವಂತನ ಸತ್ಯ ಸಂಕಲ್ಪ, ಅಪರೋಕ್ಷ ಜ್ಞಾನಿಯಾದ್ದರಿಂದ ಅವನಿಗೆ ಭಗವಂತನ ಅಪರೋಕ್ಷ ಜ್ಞಾನ ಇತ್ತು. ಅವನು ಯೋಚನೆ ಮಾಡಿದ್ದಂತೆ ಇಂಥ ದಿನದಲ್ಲಿ ಈ ಪರೀಕ್ಷಿತ ಸಾಯಬೇಕು ಎಂಬುದೇ ಭಗವಂತನ ಇಚ್ಛೆ, ಆ ಇಚ್ಛೆಗೆ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು. ನಾನೇನೋ ಬಂದಿದ್ದೇನೆ, ನನಗೆ ಬೇಕಾದ ಹಣ ಸಿಗ್ತದಲ್ಲ, ನಾನು ತಗೊಂಡು ಹೊರಟೋಗೋಣ ಅಂತ ಹೇಳಿ ಹಣವನ್ನ ತೆಗೆದುಕೊಂಡು ಹೊರಟು ಹೋದ. ಆಗ್ಲಿ ಮುಂದೇನು ಗೊತ್ತಾ, ಆ ತಕೊಂಡು ಹೋದ್ಮೇಲೆ ತಕ್ಷಕ ಕಚ್ಚಿದ, ಅವನು ಸತ್ತ, ಎಲ್ಲ ಆಯಿತು. ಆದರೆ ಇಲ್ಲೊಂದು ವಿಚಾರ, ಜನಮೇಜಯರಾಜರು ಯಜ್ಞವನ್ನ ಮಾಡಿದ್ರು. ಯಾಕೆ ಯಜ್ಞವನ್ನ ಮಾಡಿದ್ರು? ನಮ್ಮ ಅಪ್ಪನನ್ನು ಕೊಂದ ಅಂತ ಹೇಳಿ ಸರ್ಪಯಾಗವನ್ನ ಮಾಡಿದ್ದಲ್ಲ. ಮತ್ತೆ ಯಾಕೆ ಅಂತಂದ್ರೆ, ನನ್ನ ಅಪ್ಪನನ್ನು ಕೊಲ್ಲೋದು ಭಗವಂತನ ಇಚ್ಛೆ, ಅವನೊಬ್ಬನೇ ಸ್ವತಂತ್ರ, ಇವರು ಯಾರು ಸ್ವತಂತ್ರ ಅಲ್ಲ, ಮತ್ತೆ ಇವನು ಕೊಲ್ಲಿಕ್ಕೆ ಇವನು ಯಾರು? ಭಗವಂತನ ಇಚ್ಛೆಯಂತೆ ಕೊಂದ ಅಷ್ಟೆ. ಆದ್ರೆ ಕೋಪ ಯಾಕೆ ಅಂತಂದ್ರೆ, ಇಲ್ಲಿ ನನ್ನ ಅಪ್ಪನನ್ನ ಬದುಕಿಸಲಿಕ್ಕೆ ಬಂದಿರುವ ಬ್ರಾಹ್ಮಣನಿಗೆ ಲಂಚ ಕೊಟ್ಟು ಅವನನ್ನ ಹಣ ಕೊಟ್ಟು ಅವನನ್ನ ಆ ಕೃತ್ಯದಿಂದ ಬಿಡಿಸಿದ್ನಲ್ಲ, ಇಂತಹ ದುಷ್ಟ ಬುದ್ಧಿಯವರು ನಮ್ಮ ರಾಜ್ಯದಲ್ಲಿ ಇದ್ರೆ ಒಬ್ಬರಿದ್ರು ಕೂಡ ಇಡೀ ರಾಜ್ಯ ಹಾಳಾಗುತ್ತೆ. ಆದ್ದರಿಂದ ಅಂತಹ ದುರ್ಬುದ್ಧಿ ಉಳ್ಳವರೆಲ್ಲರೂ ಕೂಡ ಸುಟ್ಟು ಭಸ್ಮವಾಗಲಿ ಅಂತ ಹೇಳಿ ಸರ್ಪಯಾಗವನ್ನ ಮಾಡಿದ್ದೇ ಹೊರತು ಭಗವಂತನ ಸತ್ಯ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಂಡವರಲ್ಲ ಅಂತ ಅನ್ನೋದು ವ್ಯಾಖ್ಯಾನಕಾರರ ಅಭಿಪ್ರಾಯ. ಆಯ್ತು. ಮುಂದೆ ಏನು ಅಂತಂದ್ರೆ, ಈ ಬ್ರಾಹ್ಮಣ ತಾನೇನೋ ಹೋದ. ಆಗ ನೋಡಿ ಅವನು ಹೇಳ್ತಾನೆ, ನೋಡಪ್ಪ ಇದು ನಮ್ಮಿಬ್ರಲ್ಲಿಗೆ ಇರ್ಲಿ, ನೀನು ಯಾರ ಹತ್ರ ಹೇಳೋದ್ ಬೇಡ, ನಾನು ಯಾರ ಹತ್ರ ಹೇಳೋದಿಲ್ಲ ಅಂತ ಹೇಳಿ ತಕ್ಷಕ ಅವನ ಹತ್ರ ಮಾತು ತಗೊಂಡಂತೆ. ನಾನು ಯಾರ ಹತ್ರ ಹೇಳೋದಿಲ್ಲ ಅಂತ ಹೇಳಿ ಅವನು ಹೊರಟೋದ. ಇವನು ನಾನು ಯಾರಿಗೆ ಹೇಳೋಲ್ಲ ಅಂತ. ಇಬ್ಬರಿಬ್ಬರಲ್ಲಿ ಮತ್ತೆ ಇನ್ ಯಾರು ನೋಡಿಲ್ಲ, 3ನೇ ವ್ಯಕ್ತಿನೇ ನೋಡಿಲ್ಲ. ಮತ್ತೆ ಹಾಗಾದ್ರೆ ಜನಮೇಜಯರಾಜನಿಗೆ ಹೇಗ್ ಗೊತ್ತಾಯ್ತು ಈ ಹಣ ಕೊಟ್ಟ ಅಂತಂದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ, ಏನಿಲ್ಲ, ಆ ಸಮಯದಲ್ಲಿ ಮರವನ್ನ ಕಡಿಲಿಕ್ಕೆ ಅಂತ ಹೇಳಿ ಮೇಲೆ ಒಬ್ಬ ಹತ್ತಿ ಮರ ಕಡಿತಾ ಇದ್ದಂತೆ. ಆ ಮರ ಕಡಿಯುವಂತ ವ್ಯಕ್ತಿಯನ್ನ ಇವ್ರು ಯಾರು ನೋಡೇ ಇಲ್ಲ. ಯಾರು ನೋಡದೇ ಇದ್ದದ್ದರಿಂದ, ಮರ ಕಡಿಯುವಂತ ವ್ಯಕ್ತಿಯನ್ನ ಯಾರು ನೋಡದೇ ಇದ್ದದ್ದರಿಂದ ಏನಾಗೋಯ್ತು ಅಂತ ಕೇಳಿದ್ರೆ, ಇವನು ಏನ್ ಮಾಡಿದ, ಆ ವಿಷದಿಂದ ಕೊಂದು ಹಾಕಿದ. ಆಗ ಅವನು ಸತ್ತು ಹೋಗ್ಬಿಟ್ಟ. ಸತ್ತು ಹೋದ ಮೇಲೆ ಮತ್ತೆ ಇವರು ಬದುಕಿಸಿದ್ರು. ಆ ಮರವನ್ನ ಮತ್ತೆ ಪುನಃ ಚಿಗುರು ಹಾಗೆ ಮಾಡಿದಾಗ ಮತ್ತೆ ಅವನು ಬದುಕಿದ. ಇದು ಅವನು ಇರೋದು, ಸತ್ತಿದ್ದು, ಬದುಕಿದ್ದು ಇವ್ರು ಯಾರಿಗೂ ವಿಷಯನೇ ಗೊತ್ತಿಲ್ಲ. ಇವ್ರು ಆ ಕಡೆ ಹೋದ್ರು, ಇವ್ರು ಈ ಕಡೆ ಹೋದ್ರು. ಅವನು ಮರದಿಂದ ಇಳಿದು, ಸ್ವಾಮಿ ನಾನು ಹೀಗಾಯ್ತು ಅಂತ ಇಡೀ ಊರು ಪ್ರಚಾರ ಮಾಡಿದೆ. ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ಇಡೀ ಊರಿಗೆ ಪ್ರಚಾರ ಆಯ್ತು. ಅವನಿಂದಾಗಿ ಜನಮೇಜಯರಾಜನಿಗೂ ವಿಷಯ ಗೊತ್ತಾಯಿತು. ಆದ್ದರಿಂದ ಅವನಿಗೆ ಪಶ್ಚಾತ್ತಾಪ ಆಯ್ತು ಒಂದಿನ. ಏನು ಅಂತ, ಇಂತಹ ಪರಿಸ್ಥಿತಿ ಆಗಿದೆ, ನನಗೆ ಬ್ರಹ್ಮಹತ್ಯ ಅಂತ ಪ್ರಾಪ್ತವಾಗಿದೆ, ನಾನು ಏನ್ ಮಾಡ್ಲಿ ಅಂತ. ಆಗ ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಶಾಕಲ್ಯ ಋಷಿಗಳ ಹತ್ರ ಹೋಗಿ ಕೇಳ್ತಾನೆ. ಆಗ ಶಾಕಲ್ಯ ಋಷಿಗಳು ಹೇಳ್ತಾರೆ, ಈ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಹೋಗು, ಆ ಬೆಟ್ಟದಲ್ಲಿ ನೀನು ತಪಸ್ ಮಾಡಿದ್ರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ನೀನು ಆ ಪಾಪದಿಂದ ಮುಕ್ತನಾಗುತ್ತೀಯ ಅಂತ. ಹಾಗಾಗಿ ಆ ಬ್ರಾಹ್ಮಣ ಆ ಶಾಕಲ್ಯ ಋಷಿಗಳಿಂದ ತಿಳಿದುಕೊಂಡು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತಾನು ಪಾಪದಿಂದ ಮುಕ್ತನಾದ ಅಂತನ್ನುವ ಕಥೆಯನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ಹೀಗಾಗಿ ಶಂಕನೆಂಬತಕ್ಕಂಥ ಹೆಸರಿನಿಂದ ಹುಟ್ಟಿದವರು 5ನೇ ಮನ್ವಂತರದಲ್ಲಿ 6ನೇ ಇಬ್ಬರು ಹುಟ್ಟಿದ್ದಾರೆ. ಆ ಇಬ್ಬರು ಕೂಡ ಶ್ರೀನಿವಾಸನ ದಯದಿಂದ ಇದೇ ಜಾಗದಲ್ಲಿ ಅವರು ಕೂಡ ಸಾಧನೆಯನ್ನ ಮಾಡಿ ಮೋಕ್ಷವನ್ನ ಪಡೆದವರು. ಇಂತಹ ಕ್ಷೇತ್ರದಲ್ಲಿ ಎಲ್ಲ ಸುತ್ತುವರಿದಂತ ದೇವತೆಗಳ ಸ್ವಾಮಿ ವಿಕರಣೆ ಮಹತ್ವ ತಿಳಿಸಿದ್ರು. ಇನ್ನ ತಿಂತ್ರಣಿ ವೃಕ್ಷದಲ್ಲಿ ಯಾಕೆ, ಅದರ ಬುಡದಲ್ಲಿ ಭಗವಂತ ಬಂದು ಯಾಕೆ ವಾಸವಾದ ಅಂತನ್ನುವಂತಹದ್ದು ಮುಂದಿನ ವಿಷಯದಲ್ಲಿ ಹೇಳ್ತಾರೆ. ಅದನ್ನ ನಾವು ಮುಂದಿನ ವಿಚಾರದಲ್ಲಿ ನಾಳೆ ದಿವಸ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಮತ್ತು
ಪ್ರಕ್ಷಯಂ ಕರ್ಮಯತ್ನಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಉಕ್ತಿಗಂ ಯಸ್ಯಂ ಪೂರ್ಣ್ಯಾಮ ವಾಸುದೇವಂ ದೇವತಾಮಂಡಲ ಅಸಂಗಮಂಡಲಂ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಕ್ತ ಪ್ರಾಣಾಂತರ್ಗತ ಶ್ರೀರಾಮದು ಶ್ರೀರಾಮಚಂದ್ರಾಭಿನ್ನ ಶ್ರೀ ಲಕ್ಷ್ಮೀಪತಿ ವೆಂಕಟೇಶ ಆಧಾರವಿಂದದಲ್ಲಿ ಈ ಎರಡು ನೋಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣ ಹನುಮ